ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ನನ್ನ ಕಂಟೆಂಟ್ ಬಂದು ಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ. ಅಂದರೆ ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಅವರು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ, ಬಟ್ ಅವರಿಗೆ ಫೀಸ್ ಪೇ ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಇರುತ್ತೆ, ಫೀಸ್ ಪೇ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಇರ್ತಾರೆ. ಅಂಥವ್ರಿಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನೊಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರ್ಬೋದು, ಲಾರಿಯಲ್ ಅವ್ರ ಕಡೆಯಿಂದ ಒಂದು ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅವರು ಹೇಗೆ ಅಪ್ಲೈ ಮಾಡಬೇಕು, ಹಾಗೆಯೇ ಏನೆಲ್ಲ ಎಲಿಜಿಬಿಲಿಟಿ ಇದೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋನ ಫುಲ್ ಕೊನೆವರೆಗೂ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಫುಲ್ ಮಾಹಿತಿ ಸಿಗೋದಿಲ್ಲ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಏನು ಪ್ರೋಗ್ರಾಮ್ ಅಂದರೆ ಏನು ಎಲಿಜಿಬಿಲಿಟಿ ಇದೆ ಅಂತ ಚೆಕ್ ಮಾಡೋಣ, ನೋಡೋಣ ಬನ್ನಿ. ಲಾರಿಯಲ್ ಇನ್ವೈಟ್ಸ್ ಅಪ್ಲಿಕೇಶನ್ ಫಾರ್ ಲಾರಿಯಲ್ ಇಂಡಿಯಾ ಫಾರ್ ಯಂಗ್ ವುಮೆನ್ ಇನ್ ಸೈನ್ಸ್ ಸ್ಕಾಲರ್ಶಿಪ್ಸ್ 24-25 ಫ್ರಮ್ ಯಂಗ್ ವುಮೆನ್ ಹೂ have passed class 12 and wish to pursue higher education in science. The scholarship will be awarded to promising young women from economically disadvantaged backgrounds. Selected scholars will receive financial aid to cover college fees for UG, PG and PhD in any scientific field including pure sciences, life science, applied science, engineering, medicine, cosmetology, cosmic science, pharmacology and more at a recognized college or university in India. L'Oreal India offers this scholarship to support encourage young women to pursue higher education in science. Established in 2003, the program has consistently helped young women pursue studies in various scientific field. ಸೊ 2003 ಇಂದನೇ ಸ್ಟಾರ್ಟ್ ಆಗಿದೆ ಈ ಒಂದು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಏನೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ನೋಡೋಣ ಬನ್ನಿ. ಸೊ ಲಾಸ್ಟ್ ಡೇಟ್ ಬಂದು 31st January ಕೊಟ್ಟಿದ್ದಾರೆ. ಬೆನಿಫಿಟ್ಸ್ ಬಂದು 62,500 ಅಂತ ಇದೆ. ಸೊ ಎಲಿಜಿಬಿಲಿಟಿ ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಆನ್ ಅಂಡರ್ ಗ್ರ್ಯಾಜುಯೇಟ್ ಇನ್ ಸೈನ್ಸ್ ರಿಲೇಟೆಡ್ ಫೀಲ್ಡ್. ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಪಾಸ್ಡ್ ಕ್ಲಾಸ್ 12 ಇನ್ ದ ಸೈನ್ಸ್ ಸ್ಟ್ರೀಮ್, ಓಪನ್ ಟು ಫಿಮೇಲ್ ಸ್ಟೂಡೆಂಟ್ಸ್ ಓನ್ಲಿ. ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ minimum of 85% of marks in class 12. Applicants annual family income should be less than 6 lakh. Students pan India can apply. Children of employees of L'Oreal India and Buddy for study are not eligible to apply. ಲಾರಿಯಲಲ್ಲಿ ಯಾರು ಕೆಲಸ ಮಾಡ್ತಾರೆ ಸೊ ಅವರಿಗೆ ಇದು ಎಲಿಜಿಬಲ್ ಇರೋದಿಲ್ಲ ಅಪ್ಲೈ ಮಾಡೋದಕ್ಕೆ. ಸೊ 62,500 ಇದೆ. ಡಾಕ್ಯುಮೆಂಟ್ಸ್ ಬಂದು ಪ್ರೂಫ್ ಆಫ್ ಐಡೆಂಟಿಟಿ and address, Aadhaar card, passport, self-attested copy of parents income proof, income certificate issued by government, salary slip ಕೇಳ್ತಾ ಇದ್ದಾರೆ. ಸೊ ಫೋಟೋ ಆಫ್ ಕ್ಲಾಸ್ 10th and 12th ಒರಿಜಿನಲ್ ಮಾರ್ಕ್ ಶೀಟ್ ಅವೈಲಬಲ್, ಸೆಮಿಸ್ಟರ್ ಇಯರ್ ಮಾರ್ಕ್ ಶೀಟ್ ಕೇಳ್ತಾ ಇದ್ದಾರೆ. ಪ್ರೂಫ್ ಆಫ್ ಅಡ್ಮಿಷನ್, ಕರೆಂಟ್ ಇನ್ಸ್ಟಿಟ್ಯೂಷನ್, ಎಕ್ಸ್ಪೆನ್ಸಸ್ ರಿಸಿಪ್ಟ್ ಟು ಬಿ ಟೇಕನ್, ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಇಷ್ಟು ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪಿ ಜಿಗೆ ಹೇಗೆ ಅಪ್ಲೈ, ಪೋಸ್ಟ್ ಗ್ರ್ಯಾಜುಯೇಟ್ಗೆ ಏನು ಎಲಿಜಿಬಿಲಿಟಿ ಇದೆ ಅಂತ ಚೆಕ್ ಮಾಡೋಣ ಬನ್ನಿ. ಸೊ ಇಲ್ಲಿನೂ ಡೆಡ್ಲೈನ್ ಅಂದರೆ ಡೇಟ್ ಬಂದು 31st January ಕೊಟ್ಟಿದ್ದಾರೆ. ಅಪ್ಲಿಕೆಂಟ್ಸ್ ಮಸ್ಟ್ ಸೇಮ್ ಇದೆ. ಅಪ್ಲಿಕೆಂಟ್ಸ್ ಮಸ್ಟ್ ಪೋಸ್ಟ್ ಗ್ರ್ಯಾಜುಯೇಟ್ ಫೀಲ್ಡ್ಸ್ ಇನ್ ಆ್ಯಸ್ ಟೆಕ್ನಾಲಜಿ, ಸೈನ್ಸ್, ಬಯೋಟೆಕ್ನಾಲಜಿ, ಓಪನ್ ಟು ಫಿಮೇಲ್ ಸ್ಟೂಡೆಂಟ್ಸ್ ಓನ್ಲಿ. ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 6 lakh ಇದೆ. ಪ್ಯಾನ್ ಇಂಡಿಯಾ ಕ್ಯಾನ್ ಅಪ್ಲೈ. ಇಲ್ಲಿನೂ ಲಾರಿಯಲಲ್ಲಿ ಯಾರು ಕೆಲಸ ಮಾಡ್ತಾರೆ ಸೊ ಅಂಥವರಿಗೆ ಇದು ಎಲಿಜಿಬಲ್ ಇರೋದಿಲ್ಲ. ಸೊ ಇಲ್ಲಿ ಬೆನಿಫಿಟ್ಸ್ 1 lakh ಇದೆ. ಸೊ ಡಾಕ್ಯುಮೆಂಟ್ಸ್ ಬಂದು ಪ್ರೂಫ್ ಆಫ್ ಐಡೆಂಟಿಟಿ ಆ್ಯಂಡ್ ಅಡ್ರೆಸ್, ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಪೇರೆಂಟ್ಸ್, ಸ್ಯಾಲರಿ ಸ್ಲಿಪ್ ಕೇಳ್ತಾ ಇದ್ದಾರೆ. ಸೊ ಫೋಟೋ ಆಫ್ ಕ್ಲಾಸ್ 10, 12th ಒರಿಜಿನಲ್ ಮಾರ್ಕ್ ಶೀಟ್, ಅವೈಲೇಬಲ್ ಸೆಮಿಸ್ಟರ್ ಇಯರ್ ಮಾರ್ಕ್ ಶೀಟ್, ಪ್ರೂಫ್ ಆಫ್ ಅಡ್ಮಿಷನ್ ಅಟ್ ಕರೆಂಟ್ ಇನ್ಸ್ಟಿಟ್ಯೂಷನ್ ಇಷ್ಟು ಕೇಳಿದ್ರೆ, ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಕೇಳ್ತಾ ಇದ್ದಾರೆ, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ಡ್ ಫೋಟೋಗ್ರಾಫ್. ಸೊ ಇಷ್ಟು ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಅಂಡರ್ ಗ್ರ್ಯಾಜುಯೇಟ್ದು ನಾನು ಅಪ್ಲೈ ಮಾಡೋದಕ್ಕೆ ತೋರಿಸ್ತೀನಿ. ಮಾಡಿ ಅಪ್ಲೈ ನಾವು ಕೊಟ್ಟಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಮಾಡ್ತೀನಿ ನಾನು. ಗೂಗಲ್ ಮಾಡಿ ಸೊ ಲಾಗಿನ್ ಇಲ್ಲಿ ಇಮೇಲ್ ಐ ಡಿ ಕೊಡಬೇಕಾಗತ್ತೆ. ಸೊ ಇಮೇಲ್ ಐ ಡಿ ಕೊಟ್ಟಮೇಲೆ ಈ ಥರ ಒಂದು
ಮೊಬೈಲ್ ಅಪ್ಡೇಟ್ ಮೊಬೈಲ್ ಅಂತ ಕೇಳುತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ. ಮೊಬೈಲ್ ನಂಬರ್ ಕೊಟ್ಟು ಇಲ್ಲಿ ಒ ಟಿ ಪಿ ಬರುತ್ತೆ. ಆ ಒಂದು ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ನಂಬರ್ನ ಇಲ್ಲಿ ಕೊಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದಾದಮೇಲೆ ಯುವರ್ ಮೊಬೈಲ್ ನಂಬರ್ ಹ್ಯಾಸ್ ಬಿನ್ ವೆರಿಫೈಡ್ ಅಂತ ಬರುತ್ತೆ. ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗೆಯೇ ಸ್ಟೇಟ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಕ್ಲಾಸ್ ಅಂತ ಕೇಳ್ತಾ ಇದೆ. ಸೊ ಕ್ಲಾಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಲ್ಯಾಂಗ್ವೇಜ್ ಕೇಳ್ತಾ ಇದೆ. ಸೆಲೆಕ್ಟ್ ಲ್ಯಾಂಗ್ವೇಜ್ ಕನ್ನಡ ಮತ್ತು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀವಿ. ಸೊ ಆರ್ ಯು ಎ ಪರ್ಸನ್ ಡಿಸೆಬಿಲಿಟಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋ ಕೊಟ್ಬಿಟ್ಟು ಅಪ್ಡೇಟ್ ಕೊಟ್ಟರೆ ಇಲ್ಲಿ ಅಪ್ಡೇಟ್ ಕೊಡಬೇಕಾಗುತ್ತೆ. ನೋ ಕೊಟ್ಟು ಅಪ್ಡೇಟ್ ಕೊಟ್ಟರೆ ಈ ಥರ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಸೊ ಓಕೆ ಕೊಟ್ಟರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಹೈಯರ್ ಎಜುಕೇಷನ್ ಸ್ಟಾರ್ಟ್ ಅಪ್ಲಿಕೇಶನ್ ಕೊಟ್ಬಿಟ್ಟು ಆರ್ ಯು ಎ ಫೀಮೇಲ್ ಕ್ಯಾಂಡಿಡೇಟ್ ಅಂತ ಎಸ್ ಕೊಡಬೇಕು. ಹ್ಯಾವ್ ಯು ಸೆಕ್ಯೂರ್ಡ್ ಎಬೌವ್ 85% ಮಾರ್ಕ್ಸ್ ಅಂತ ಕೇಳ್ತಾರೆ. ಸೊ ಎಸ್ ಕೊಡಿ. ಈಸ್ ಯುವರ್ ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 6 lakh ಅಂತ ಕೇಳ್ತಿದ್ದಾರೆ. ಸೊ ಎಸ್ ಕೊಡಿ. ಆರ್ ಯು ಚೈಲ್ಡ್ ಆಫ್ ಎಂಪ್ಲಾಯೀಸ್ ಆಫ್ ಲಾರಿಯಲ್ ಇಂಡಿಯಾ ಆ್ಯಂಡ್ ಬಡಿ ಫಾರ್ ಸ್ಟಡಿ ನೋ ಕೊಟ್ಬಿಟ್ಟು ಇಲ್ಲಿ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಕೇಳಿದೆ. ಸೊ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಹೇಳ್ತದೆ. ಸೊ ನೆಕ್ಸ್ಟು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ನ ವೆರಿಫೈ ಮಾಡಬೇಕಾಗತ್ತೆ. ಯು ನೀಡ್ ಟು ವೆರಿಫೈ ಯುವರ್ ಆಧಾರ್ ಡೀಟೇಲ್ಸ್ ಟು ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್. ಸೊ ಇಲ್ಲಿ ಆಧಾರ್ ಕಾರ್ಡ್ ವೆರಿಫೈ ಮಾಡಬೇಕಾಗತ್ತೆ. ಸೊ ಆಧಾರ್ ಕಾರ್ಡ್ ವೆರಿಫೈ ಮಾಡಿದಾದಮೇಲೆ ನಿಮ್ಮ ನೇಮು, ಲಾಸ್ಟ್ ನೇಮು, ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಹಾಗೆ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಕೇಳುತ್ತೆ. ವಾಟ್ಸಪ್ ನಂಬರ್, ಡೇಟ್ ಆಫ್ ಬರ್ತ್, ನಿಮ್ಮೆಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಜೆಂಡರ್, ಆಧಾರ್ ಕಾರ್ಡ್ ನಂಬರು, ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ಮು, ಪರ್ಮನೆಂಟ್ ಅಡ್ರೆಸ್ಸು ಎಲ್ಲನೂ ಕೊಟ್ಬಿಟ್ಟು ಫುಲ್ ಡೀಟೇಲ್ ಅಡ್ರೆಸ್ ಕೊಡಬೇಕಾಗುತ್ತೆ. ಅಡ್ರೆಸ್ ಕೊಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟು ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ಎಜುಕೇಷನ್ ಡೀಟೇಲ್ಸು ಹಾಗೆಯೇ ನಿಮ್ಮ ಒಂದು ರೆಫರೆನ್ಸು ಮತ್ತು ಡಾಕ್ಯುಮೆಂಟ್ಸ್ ಕೇಳುತ್ತೆ. ಇಲ್ಲಿ ಆಗಲೇ ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ರು ಅದನ್ನೆಲ್ಲ ಇಲ್ಲಿ ಕೊಡಬೇಕಾಗತ್ತೆ. ಆ ಡಾಕ್ಯುಮೆಂಟ್ಸ್ ಇಲ್ಲಿ ಕೊಡಬೇಕಾಗುತ್ತೆ. ರೆಫರೆನ್ಸ್ ಯಾರನ್ನಾದ್ರೂ ಬೇರೆಯವ್ರಿಗೆ, ನಿಮ್ಮ ಅಪ್ಪ ಅಮ್ಮನ ರೆಫರೆನ್ಸ್ ಕೊಡೋಂಗಿಲ್ಲ. ಸೊ ಬೇರೆ ಯಾರ್ದಾದ್ರೂ ರೆಫರೆನ್ಸ್ ಕೊಡಬೇಕಾಗತ್ತೆ. ರೆಫರೆನ್ಸ್ ಕೊಟ್ಟು ಮತ್ತು ನಿಮ್ಮ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅದೆಲ್ಲ ಕೇಳ್ತದೆ. ಸೊ ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಎಷ್ಟು ಕೊಟ್ಟಿದ್ದಾದಮೇಲೆ ಪ್ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನೂ ಕರೆಕ್ಟಾಗಿ ಅಪ್ಲೋಡ್ ಮಾಡಿ. ಹಾಗೆಯೇ January 31 ಲಾಸ್ಟ್ ಡೇಟ್ ಇದೆ. ಸೊ ಬೇಗ ಹೋಗಿ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಕಾಲೇಜ್ಗೆ ಹೋಗ್ತಾ ಇರೋರಿದ್ದರೆ ಅಂಥವ್ರಿಗೆ ಪ್ಲೀಸ್ ಶೇರ್ ಮಾಡೋದನ್ನ ಮರಿಬೇಡಿ. ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ನೋಡಿದ್ದೀರಾ ಅನ್ಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.